ತುಮಕೂರಿನಲ್ಲಿ ಯುಗಾದಿ ಹಬ್ಬಕ್ಕೆ ಹೋಳಿಗೆಗೆ ಫುಲ್ ಡಿಮ್ಯಾಂಡ್. ಹೋಳಿಗೆಗೆ ಮುಗಿಬಿದ್ದ ಜನರು, ಅಂಗಡಿಗಳ ಮುಂದೆ ಕ್ಯೂ. ಎಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಹೋಳಿಗೆಗಳನ್ನು ಮಾಡುವ ಮೂಲಕ ಹಬ್ಬವನ್ನ ಆಚರಣೆ ಮಾಡೋದು ವಾಡಿಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ಹೋಳಿಗೆಗಳನ್ನು ಮಾಡಿ ಹಬ್ಬವನ್ನ ಆಚರಿಸುವುದಕ್ಕಿಂತಲೂ ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ಹೋಳಿಗೆಗಳನ್ನು ತಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದು, ಅಂಗಡಿಗಳಲ್ಲಿ ಹೋಳಿಗೆಗೆ ಜನರು ಮುಗಿ ಬೀಳ್ತಿದ್ದಾರೆ. ಹೌದು, ಯುಗಾದಿ ಹಬ್ಬದ ಪ್ರಯುಕ್ತ ತುಮಕೂರಿನಲ್ಲಿ ಹೋಳಿಗೆಗೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು, ಹೋಳಿಗೆ ಖರೀದಿಗೆ ಅಂಗಡಿಗಳ ಮುಂದೆ ಜನರು ಸಾಲುಗಟ್ಟಿ ನಿಂತು ಹೋಳಿಗೆಗಳನ್ನು ಖರೀದಿ ಮಾಡಿದ್ರು. ಹಬ್ಬದ ಸೀಸನ್ ಆಗಿರೋದ್ರಿಂದ ಹೋಳಿಗೆ ವ್ಯಾಪಾರ ಹೆಚ್ಚಾಗಿದ್ದು, ನಾನಾ ಬಗೆಯ ಹೋಳಿಗೆಗಳನ್ನು ರಾತ್ರಿ ಇಡೀ ತಯಾರು ಮಾಡಿದ್ದು, ನಗರದ ಹೋಳಿಗೆ ಮನೆಯಿಂದ ಸುಮಾರು 4,000ಕ್ಕಿಂತಲೂ ಹೆಚ್ಚು ಹೋಳಿಗೆ ಮಾರಾಟ ಆಗ್ತಾ ಇದೆ. ಸರ್, ಯುಗಾದಿಗೆ ಈಗ ಹೋಳಿಗೆ ತುಂಬ ಡಿಮ್ಯಾಂಡ್ ಇದೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೆಂಗಾಗ್ತಾ ಇದೆ ವ್ಯಾಪಾರ? ವ್ಯಾಪಾರ ಚೆನ್ನಾಗಿದೆ ಸರ್, ವ್ಯಾಪಾರ ಚೆನ್ನಾಗಿದೆ. ನೆನ್ನೆ ಬೆಳಗ್ಗೆ 4 ಗಂಟೆಯಿಂದ ಕಂಟಿನ್ಯೂಸ್ ನಿದ್ದೇನೇ ಇಲ್ಲ, ಕಂಟಿನ್ಯೂಸ್ ಮಾಡ್ತಾಯಿದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿಟಿಗಳಲ್ಲಿ ಹೋಳಿಗೆ ಮಾಡೋದು ಕಡಿಮೆ ಆಗಿದೆ. ಇಲ್ಲಿ ಯಾರೂ ಮಾಡೋದಿಲ್ಲ, 90% ಯಾರೂ ಮಾಡೋದಿಲ್ಲ. ಎಲ್ಲ ಮಾಮೂಲಿ ಇಲ್ಲಿಗೆ ಬರ್ತಾರೆ. 90% ಯಾರೂ ಮನೆ ಮಾಡಲ್ಲ. ನಿಮಗೆ ವ್ಯಾಪಾರ ಚೆನ್ನಾಗಿದೆ? ವ್ಯಾಪಾರ ಚೆನ್ನಾಗಿದೆ. ಯುಗಾದಿ ಹೊಸ ವರ್ಷ ಒಳ್ಳೆ ವ್ಯಾಪಾರ ತರ್ತಾ ಇದ್ದೀನಿ. ಹೌದು, ಖಂಡಿತ. ಸಾಕಷ್ಟು ಈಗ ಎಷ್ಟೆಷ್ಟು ಹೋಳಿಗೆ ಸೇಲ್ ಆಗ್ತಾ ಇದೆ ಅಂತ ಸರ್ ಯುಗಾದಿ? ಸರ್, ನೆನ್ನೆಯಿಂದ ಹೆಚ್ಚು ಕಮ್ಮಿ ಒಂದು 4,000 ಹೋಳಿಗೆ ಹೋಗಿದೆ. ಇನ್ನು ಇದೆ, ಇನ್ನೂ ಹೋಗ್ತಾ ಇದೆ. ಇನ್ನು ಮಾಡೋಕ್ಕೆ ಆಗ್ತಿಲ್ಲ ಹೋಳಿಗೆ. ಬಿಸಿಲಲ್ಲ, ಮಾಡೋಕ್ಕೆ ಆಗ್ತಿಲ್ಲ ಹೋಳಿಗೆ. ಅಷ್ಟೇ ಹೋಳಿಗೆ ಆಗಿದೆ. ನಿಮ್ದು ಎಲ್ಲಿ ಬರುತ್ತೆ ಅಂಗಡಿ? ಇಲ್ಲೇ ಇದು SIT ಮೇನ್ ರೋಡು, ಚೌಟ್ರಿ ಬರುತ್ತೆ. ಚೌಟ್ರಿ ಅಪೋಸಿಟ್ GKS ಹೋಳಿಗೆ ಮನೆ ಅಂತ. ತಮ್ಮ ಹೆಸರು ಸರ್? ನಿತೀಶ್ ಅಂತ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಹೋಳಿಗೆ ಮಾಡುವುದು ಕಡಿಮೆಯಾಗಿದೆ. ಮುಂಚೆಯಂತೆ ರಾತ್ರಿ ಇಡೀ ಯುಗಾದಿಗೆ ಹೋಳಿಗೆ ಸೇರಿ ನಾನಾ ತಿನಿಸುಗಳನ್ನ ಮಾಡ್ತಾ ಇಲ್ಲ. ಎಲ್ಲ ಅಂಗಡಿಗಳ ಮೊರೆ ಹೋಗಿದ್ದು, ಹೋಳಿಗೆಗೆ ಅಂಗಡಿಗಳಲ್ಲಿ ಹಬ್ಬಕ್ಕೆ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು GK ಹೌಸ್ಗೆ ಒಂದು ಹೋಳಿಗೆಗೋಸ್ಕರವಾಗಿ ಭೇಟಿ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ನಾಗರಿಕತೆ ಬೆಳೆದಂಗೆ ಮನೆಯಲ್ಲೇ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಕಡಿಮೆ ಆಗ್ತಾಯಿದೆ. ಜನಸಂಖ್ಯೆಯೂ ಕಡಿಮೆ ಇದೆ. ಎಲ್ಲರೂ ಸಹ ದೂರದ ಊರುಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮನೇಲಿರ್ತಕ್ಕಂಥ ತಾವುಗಳು 2-3 ಜನ ಇರ್ತಕ್ಕಂಥ ನಾವುಗಳು ಹೋಳಿಗೆಯನ್ನು ಪರ್ಚೇಸ್ ಮಾಡೋದಕ್ಕೆ ಇವತ್ತು ಬಂದಿದ್ದಾವೆ. ಶುಚಿತ್ವ ಹಾಗೂ ರುಚಿತ್ವಕ್ಕಾಗಿ ಈ GK ಹೋಳಿಗೆ ಮನೆಗೆ ನೀವೆಲ್ಲರೂ ಸಹ ಭೇಟಿ ಕೊಡಬೇಕು. ಉತ್ತಮವಾಗಿರ್ತಕ್ಕಂಥ ಶುಚಿಯನ್ನು ಹೊಂದಿದೆ, ಹಾಗೆ ರುಚಿಯನ್ನು ಸಹ ಕೊಡ್ತಾರೆ. ಧನ್ಯವಾದಗಳು, ತಮಗೆಲ್ಲ ನಮಸ್ಕಾರ. ಸದ್ಯ ತುಮಕೂರಿನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಒಬ್ಬಟ್ಟಿಗೆ ಹಾಗೂ ಹೋಳಿಗೆಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸದ್ಯ ನಾಗರಿಕರು ತುಮಕೂರಿನಲ್ಲಿ ಹೆಚ್ಚಾಗಿ ಒಬ್ಬಟ್ಟನ್ನು ಮಾಡದೆ ಅಂಗಡಿಗಳಿಗೆ ಮುಗಿ ಬೀಳ್ತಾ ಇರುವಂಥದ್ದು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನೀಗ ಹೋಳಿಗೆ ಮನೆಯ ಮುಂಭಾಗದಲ್ಲಿದ್ದೇನೆ. ಇದು ಯೂನಿವರ್ಸಿಟಿಯ ಮುಂಭಾಗದಲ್ಲಿರುವಂಥ ಒಂದು ಅಂಗಡಿ. ಇಲ್ಲಿ ಸಾಕಷ್ಟು ಜನರು ಹೋಳಿಗೆಗಾಗಿ ಬಂದು ಕ್ಯೂ ನಿಂತ್ಕೊಳ್ತಾ ಇರುವಂಥದ್ದು. ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ಮನೆಯಲ್ಲಿ ಒಬ್ಬಟ್ಟು ಮಾಡೋದು, ಹೋಳಿಗೆ ಮಾಡೋದು ವಿಶೇಷ. ಥರಥರವಾದಂಥ ಹೋಳಿಗೆಗಳನ್ನು ಮಾಡಿ ತಿನಿಸುಗಳನ್ನು ತಿನ್ನಿಸ್ಕೊಂಡು ಬಡಿಸುವಂಥದ್ದು ವಿಶೇಷ ಆಗಿರುತ್ತೆ. ಆದರೆ ಸದ್ಯಕ್ಕೆ ನಾಗರಿಕತೆ ಬೆಳೆದಂತೆ ಸಿಟಿಗಳಲ್ಲೆಲ್ಲವೂ ಕೂಡ ಹೋಳಿಗೆ ಮಾಡೋದು ಕಡಿಮೆಯಾಗಿ ಸದ್ಯ ಎಲ್ಲ ಜನಗಳು ಕೂಡ ಅಂಗಡಿಗಳ ಮೊರೆ ಹೋಗ್ತಾ ಇರುವಂಥದ್ದು ನೀವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಸಾಕಷ್ಟು ಜನಗಳಿದ್ದರೆ ಎಲ್ಲರೂ ಕೂಡ ಹೋಳಿಗೆಗಳನ್ನು ತೆಗೆದುಕೊಳ್ಳೋದಕ್ಕೆ ಬಂದು ನಿಂತಿರುವಂಥದ್ದು. ಸಾಕಷ್ಟು ಜನರು ಬೆಳಗಿಂದಲೂ ಕೂಡ ಹೋಳಿಗೆ ಹಾಗೂ ಒಬ್ಬಟ್ಟಿನ ಸಾಂಬಾರನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಂಗಡಿಗಳಿಗೆ ಮುಗಿದು ಬಿಟ್ಟಿರುವಂಥದ್ದು. ಹಳ್ಳಿ ಕಡೆ ಆದರೆ ಎಲ್ಲರೂ ಕೂಡ ಮನೆಗಳಲ್ಲೇ ಒಬ್ಬಟ್ಟನ್ನು ಮಾಡಿ ತಿನ್ನಬಡಿಸೋದು ವಿಶೇಷ. ಆದರೆ ಸದ್ಯಕ್ಕೆ ನಗರಗಳಲ್ಲಿ ಇದೀಗ ಒಬ್ಬಟ್ಟು ಮಾಡೋದು ಕಡಿಮೆ ಆಗಿರೋದ್ರಿಂದ ಎಲ್ಲರೂ ಕೂಡ ಅಂಗಡಿಗಳಿಗೆ ಮುಗಿದು ಬಿದ್ದಿರುವಂಥದ್ದು. ಸರ್, ತಾವೆಷ್ಟು ಹೋಳಿಗೆ ತಗೊಂಡ್ರಿ ಈಗ? ಸೊ ನಾವು ತೊಗೊಂಡಿದ್ದು 30 ಹೋಳಿಗೆ. 30 ಹೋಳಿಗೆ. ಈಗ ಹಳ್ಳಿ ಕಡೆ ಎಲ್ಲ ಮೊದಲು ಅಂದರೆ ಮನೆಯಲ್ಲೇ ಮಾಡ್ತಾ ಇದ್ರು, ಈಗ ಅಂಗಡಿಗಳಿಗೆ ಮುಗಿ ಬೀಳ್ತಾ ಇದ್ದಾರೆ ಜನ. ಏನು ಹೇಳ್ತೀವಿ? ಈಗ ಹಳ್ಳಿ ಕಡೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಎಲ್ಲರೂ ಈಗ ಫ್ಯಾಷನಿಗೆ ಟೈಮ್ ಸೇವಿಂಗ್ಸ್ಗೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ಅಂಗಡಿಗಳಿಂದ ಹೋಳಿಗೆ ತಗೊಂಡು ಹೋಗುವಂತ ಆಗಿದೆ ಈಗ ಸದ್ಯ. ಈಗ ಮನೆಯಲ್ಲಿ ಮಾಡಲ್ಲ, ಯಾಕಂದರೆ ಎಲ್ಲ ಕಾಲ ಹೋಗ್ಬಿಟ್ಟಿದೆ. ಮನೇಲಿ ಮಾಡೋದಿಲ್ಲ. ಈಗ ಎಲ್ಲರೂ ಈಗ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಎಲ್ಲ ಅಂಗಡಿ ರೆಡಿಮೇಡ್ ತೊಗೊಳೋಕೆ ರೆಡಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.
ಸದ್ಯ ನೀವೀಗ ಗಮನಿಸ್ತಾ ಹಾಗೆ ಯುಗಾದಿ ಅಂದರೆ ಮನೆಗಳಲ್ಲಿ ಹೋಳಿಗೆ ಹಾಗೂ ಒಬ್ಬಟ್ಟನ್ನು ಮಾಡಿ ವಿಧ ವಿಧವಾದಂಥ ತಿಂಡಿ ತಿನಿಸುಗಳನ್ನು ಮಾಡಿ ಹಬ್ಬವನ್ನು ಮಾಡ್ತಾ ಇದ್ರು ಹಳ್ಳಿ ಕಡೆ. ಆದರೆ ಇದೀಗ ಸಾಕಷ್ಟು ಜನರಿಗೆ ಸಮಯದ ಅಭಾವ ಹಾಗೂ ಕೆಲಸದ ಒತ್ತಡದ ನಡುವೆ ಹಬ್ಬಗಳನ್ನು ಆಚರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದಕ್ಕಾಗಿ ಎಲ್ಲರೂ ಕೂಡ ಇದೀಗ ಅಂಗಡಿಗಳಿಗೆ ಮುಗಿ ಬೀಳ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂಗಡಿಗಳಲ್ಲಿಯೂ ಕೂಡ ವ್ಯಾಪಾರ ಹೆಚ್ಚಾಗಿರುವಂಥದ್ದು. ಯುಗಾದಿ ಪ್ರಯುಕ್ತ ಸದ್ಯ ಅಂಗಡಿಗಳಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿಯೇ ಆಗ್ತಾ ಇರುವಂಥದ್ದು. ಬೆಳಗಿನಿಂದಲೂ ಕೂಡ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇದೆ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋದರೆ ನಿಮಗೆ ಗಮನಿಸ್ತಾ ಹೋದರೆ ಗೊತ್ತಾಗ್ತಾ ಇದೆ ವ್ಯಾಪಾರ ಯಾವ ರೀತಿ ಆಗಿದೆ ಅನ್ನೋದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನಗಳು ಬಂದು ಇಲ್ಲಿ ಹೋಳಿಗೆಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ಸಾಂಬಾರನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯ ಹೋಳಿಗೆ ಹಾಗೂ ಒಬ್ಬಟ್ಟಿಗೆ ವಿಶೇಷವಾಗಿದ್ದಂಥ ಯುಗಾದಿ ಈಗ ಅಂಗಡಿಗಳಿಂದ ಒಬ್ಬಟ್ಟನ್ನು ತೆಗೆದುಕೊಂಡು ಹೋಗಿ ಹಬ್ಬವನ್ನು ಮಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ತುಮಕೂರಿನಲ್ಲಿ ಹೋಳಿಗೆಗಾಗಿ ಡಿಮ್ಯಾಂಡ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅಂಗಡಿ ಮಾಲೀಕರು ಹಾಗೂ ಗ್ರಾಹಕರು ಎಂದಿನಂತೆ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಆದರೆ ಹೋಳಿಗೆಗೆ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.